ಹೇಳಿ ಫಸ್ಟ್ ಇದು ನಿತ್ಯ ಜೀವನಿಗೆ ಸ್ವಾಗತ. ನಾನು ಇವತ್ತು ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಖುಷಿ ಸಮಾಚಾರ ಇದು. ನಾನು 14ನೇ ಕಂತು ಬಿಡ್ತಾ ಇದ್ದಾರೆ, 15 ಬಿಡ್ತಿದ್ದಾರೆ, 16 ಬಿಡ್ತಿದ್ದಾರೆ ಅಂತ ಎಲ್ಲರೂ ನಮ್ಮ ಮಾಧ್ಯಮದವರು ಗೊಂದಲ ಮೂಡಿಸ್ತಾ ಇದ್ರು. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿರೋ ಪ್ರಕಾರ ಇವತ್ತು ಬುಧವಾರ ಮಧ್ಯಾಹ್ನದ ಮೇಲೆ ಅವರು ಟೈಮಿಂಗ್ಸ್ನ ನಿಗದಿಪಡಿಸ್ಲಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋ ಪ್ರಕಾರ ಇವತ್ತು ಟೈಮಿಂಗ್ಸು ಅವರು ಅನ್ವಯ ಮಾಡಿಲ್ಲ. ಬುಧವಾರ ಮಧ್ಯಾಹ್ನದ ಮೇಲೆ ಖಂಡಿತ DBT ಮುಖಾಂತರ ಹಣ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರ ಮಾಡಬೇಕಾಗಿತ್ತಂತೆ ಅವರು, ಆದರೆ ಅವತ್ತು ಏನೋ ತಾಂತ್ರಿಕ ತೊಂದರೆಯಿಂದ ಆಗಿಲ್ಲ. ಇವತ್ತು ಖಂಡಿತ ಬುಧವಾರ ಮಧ್ಯಾಹ್ನದ ಮೇಲೆ ಗೃಹಲಕ್ಷ್ಮಿಯರಿಗೆ ನಮ್ಮ ಗೃಹಲಕ್ಷ್ಮಿಯರಿಗೆ ಹಣ ಇವತ್ತಿಂದ 15ನೇ ತಾರೀಕು ಒಳಗಡೆ ಎಲ್ಲರ ಅಕೌಂಟ್ಗೂ ನೋಂದಣಿ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ 15ನೇ ಕಂತಿಂದು 14ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರೆಲ್ಲರೂ ಕೆಲವೊಂದೊಂದು ಇದು APLಗೆ ಅನ್ವಯ ಆಗೋದಿಲ್ಲ, BPLಗೆ ಮಾತ್ರ ಅನ್ವಯ ಆಗುತ್ತೆ. ಇದು ರೇಷನ್ ಕಾರ್ಡ್ದು ಜೆರಾಕ್ಸು ಮತ್ತು ಅವರೇನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂತ ಅಂದರೆ ನೋ ಇನ್ಕಮ್ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟನ್ನು ಜೆರಾಕ್ಸ್ ಮಾಡಿಸಿ ನಾವು ಯಾವ ರೇಷನ್ ಅಂಗಡಿನಲ್ಲಿ ರೇಷನ್ ತೊಗೊಳ್ತೀವಿ, ನ್ಯಾಯಬೆಲೆ ಅಂಗಡಿನಲ್ಲಿ ಹೋಗಿ ಅಲ್ಲಿ ಕೊಡಬೇಕಂತೆ ಅವರಿಗೆ. ಆವಾಗ ಅದನ್ನು ಕೊಟ್ಟು ಅವರು ಎಂಟ್ರಿ ಮಾಡಿದಾಗ 14ನೇ ಕಂತು ಮತ್ತು 13ನೇ ಕಂತು ನಿಂತಿರೋರು ಅಂತವರಿಗೆ ಅದನ್ನು ಕೊಟ್ಟರೆ ಸರಿಪಡಿಸಿ ನಿಮಗೆ ಇಮಿಡಿಯೇಟ್ಲಿ ಹಣ ಬರುತ್ತಂತೆ. ಮತ್ತು ಒಬ್ಬೊಬ್ಬರಿಗೆ ಇದನ್ನು ಕೊಟ್ಟಿದ ತಕ್ಷಣ ಎಲ್ಲರಿಗೂ ಬಂದ್ಬಿಡುತ್ತೆ ಅಂತ ಅನ್ನೋವಾಗೂ ಇಲ್ಲ. ಕೆಲವರು 4 ಜನ 3 ಜನ ಮನೆಯಲ್ಲಿ ಎಷ್ಟು ಅಭ್ಯರ್ಥಿಗಳಿರ್ತಾರೆ ಅವ್ರದ್ದು ಎಲ್ಲರದೂ ಸಹ ಆಧಾರ ಕಾರ್ಡು ರೇಷನ್ ಅಂಗಡಿನಲ್ಲಿ ಅದು ನಾವು ಫಸ್ಟ್ KYC ಮಾಡಿಸಿ ಅಂತ ತುಂಬ ಸತಿ ಹೇಳಿದ್ದಾರೆ. ಆದ್ರೂ ಕೆಲವ್ರದ್ದು ಒಬ್ಬೊಬ್ರದ್ದು ಮಿಸ್ ಆಗಿದ್ದಿದ್ರೆ ಅವ್ರಿಗೂ ಸಹ ಇದು ಬರ್ತಾ ಇಲ್ವಂತೆ. ಗೃಹಲಕ್ಷ್ಮಿ ಹಣ ಬರೋದಿಲ್ಲ 15ನೇ ಕಂತಿಂದ ಅಂತೂ ಖಂಡಿತ ಬರಲ್ವಂತೆ. ಎಲ್ಲ ಅಭ್ಯರ್ಥಿಗಳದ್ದು ಮನೇಲಿರೋರ ಅಭ್ಯರ್ಥಿಗಳದ್ದು KYC ಆಗಿರಬೇಕು. ಮತ್ತು ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಫೇರ್ ಆಗಿರಬಾರ್ದು ಅಂಥವ್ರಿಗೆ 15ನೇ ಕಂತು ಬರುತ್ತೆ. ಈ 14ನೇ ಕಂತಿಂದ ನಿಂತಿರೋರು ಇದನ್ನು ತಗೋಗಿ ಇನ್ಕಮ್ ಟ್ಯಾಕ್ಸ್ದು ಮತ್ತು ಆಧಾರ್ ಕಾರ್ಡ್ ಇದು ರೇಷನ್ ಕಾರ್ಡ್ ಜೆರಾಕ್ಸ್ನ ತಗೋಗಿ ನಾವು ರೇಷನ್ ತಗೊಳ್ಳೋ ಅಂಗಡಿನಲ್ಲಿ ಕೊಟ್ಟರೆ ಅವರು ಸರಿಪಡಿಸಿ ಅದನ್ನು ಮತ್ತು ಕಾರ್ಡು ಕ್ಯಾನ್ಸಲ್ ಅಷ್ಟೊಂದು 60,000 ಆ ಥರ ಎಲ್ಲ ತೋರಿಸಿದ್ರಲ್ಲ ಅದೆಲ್ಲ ಆಗಲ್ಲ. ಮತ್ತು ಅದನ್ನು ನೋಂದಣಿ ಮಾಡಿ ಅವರು ಕಾರ್ಡ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಇದು ಮಾಡಿದ್ರಲ್ಲ ಅದನ್ನು ಹಿಂದಕ್ಕೆ ವಾಪಸ್ ಪಡೆದಿದ್ದಾರೆ. ಹಂಗಾಗಿ ಅಷ್ಟೊಂದು ಜನದ್ದು ಕಾರ್ಡು ಕ್ಯಾನ್ಸಲ್ ಆಗೋದಿಲ್ಲ, ಎಲ್ಲ ಗೃಹಲಕ್ಷ್ಮಿಯರಿಗೂ ಬರುತ್ತೆ. ಕೆಲವೊಂದೊಂದು ತಾಲೂಕಿಗೆ ವರ್ಗಾವಣೆ ಮಾಡಿದ್ದಾರೆ, ಕೆಲವೊಂದೊಂದು ತಾಲೂಕಿಗೆ ವರ್ಗಾವಣೆ ಮಾಡಿಲ್ಲ ಹಣನ, ಗೃಹಲಕ್ಷ್ಮಿ ಹಣನ. ಹಂಗಾಗಿ ಕೆಲವೊಂದು ಎಲ್ಲಿ ಮಾಡಿದ್ದಾರೆ ಅಂಥವಕ್ಕೆ ಮಾತ್ರ ಕಂಪಲ್ಸರಿ ಎಲ್ಲರಿಗೂ ಹೋಗಿದೆ 14ನೇ ಕಂತು. ಕೆಲವೊಂದೊಂದು ತಾಲೂಕಿನಲ್ಲಿ ಮಾಡಿಲ್ಲ ಅದು. ಮತ್ತು ಈ ಫಸ್ಟಿಗೆ 14ನೇ ಕಂತು ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟು 2ನೇ ಸತಿಗೆ 15ನೇ ಕಂತು ಬರುತ್ತೆ. 15ನೇ ಕಂತನ್ನು ಇವತ್ತು ಖಂಡಿತ ಬಿಡುಗಡೆ ಮಾಡ್ತಾರೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಇವತ್ತು ಬುಧವಾರ 4ನೇ ತಾರೀಕು ಹಣನ ಬಿಡುಗಡೆ DBT ಮುಖಾಂತರ ವರ್ಗಾವಣೆ ಮಾಡ್ತಾರೆ. ಎಲ್ಲ ಗೃಹಲಕ್ಷ್ಮಿಯರಿಗೂ ಖಂಡಿತ 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ಮಾಹಿತಿನ ನಿಮಗೆ ಕೊಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ನಾನು ಗೃಹಲಕ್ಷ್ಮಿ ಬಗ್ಗೆ ಅವತ್ತು ಮಾತ್ರ ಎಷ್ಟು ಜನ ಈ ಥರ ಇದ್ರ ಬಗ್ಗೆ ಅನುಕೂಲ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಡಬೇಕು ಅಂತ ಹೇಳಿದರು. ಅದನ್ನು ಬಿಟ್ಟರೆ ನಾನು ಇವತ್ತೇ ಮಾಡ್ತಾ ಇರೋದು. ಅದು ತುಂಬ ಗೊಂದಲ ಮೂಡಿಸ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಅವರು. ಒಬ್ಬೊಬ್ರಿಗೆ ಒಂದೊಂಥರ ಗೊಂದಲ ಆಗುತ್ತೆ, ಇವತ್ತು ಬರುತ್ತೇನೋ ಅಂತ. 15ನೇ ಕಂತದ್ದು ಇವತ್ತಿನವರೆಗೂ ಬಿಟ್ಟೇ ಇರಲಿಲ್ಲ. ಸೋಮವಾರ ಬಿಡ್ತೀವಿ ಅಂತ ಹೇಳಿದರು, ಅದೇನೋ ತಾಂತ್ರಿಕ ತೊಂದರೆಯಿಂದ ಬಿಟ್ಟಿಲ್ವಂತೆ. ಇವತ್ತು ಬುಧವಾರ ಮಧ್ಯಾಹ್ನದ ಮೇಲೆ ಖಂಡಿತ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿಂದ 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಯಾರು ಗೊಂದಲ ಒಂದೊಂದು ಥರ ಇದು ಮಾಡ್ತಾರೆ ಪಾಪ ಎಲ್ಲರೂ. ಮತ್ತು ಇದಕ್ಕೆ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಸುತ್ತುತ್ತಾರೆ ಜನಗಳು. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.